Hi students, welcome to Science Formula. Write the formulae of following compounds. How do you write the formula of the following compounds? Like a magnesium sulfate, magnesium sulfite, and magnesium sulfide, and sodium nitrate, sodium nitrite, and sodium nitride. ಈ ಥರ ಇರ್ತಕ್ಕಂಥವನ್ನ ನೀವು ಯಾವ ಥರ ಫಾರ್ಮುಲಾ ಬರೀಬೇಕು ಅಂತ ನೋಡೋದಾದರೆ ಇದಕ್ಕೊಂದು ಟ್ರಿಕ್ ಇದೆ. Trick for writing anion names. Firstly, you know the atomic number of elements 1 to 20. ನಿಮಗೆ ಆಟಮಿಕ್ ನಂಬರ್ ಗೊತ್ತಿರಬೇಕಾಗುತ್ತೆ 1 to 20ವರೆಗೂ. And then if you know the atomic number of element, here E is the element, this is the negative value is the valency number. Oxide, oxygen atomic number is 8. Is it right? And electronic configuration 2, 6. Is it right? ಹಾಗೆ ಇದಕ್ಕೆ ಔಟರ್ ಮೋಸ್ಟ್ ಸೆಲ್ಲಲ್ಲಿ ಇನ್ನು 2 ಎಲೆಕ್ಟ್ರಾನ್ಸ್ ಇದ್ದರೆ ಅದು ಆಕ್ಟೇಟ್ ರೂಲ್ನ ಫಾಲೋ ಆಗುತ್ತೆ. ಅದಕ್ಕೆ ನಾವು ಅದನ್ನು 2- ಅಂತ ಬರಿತೀವಿ. ಅದೇ ರೀತಿ ನೈಟ್ರೈಡ್, ಆಟಮಿಕ್ ನಂಬರ್ ಆಫ್ ನೈಟ್ರೋಜನ್ ಈಸ್ 7 and electronic configuration is 2, 5. So now we can write here how many electrons to have a satisfy the octet rule. 3 electrons, right? So we can write the 3-. ಅದೇ ರೀತಿ ಸಲ್ಫರ್ ಆಟಮಿಕ್ ನಂಬರ್ ಎಷ್ಟಿರುತ್ತೆ 16. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 2, 8, 6. ಇದು ಆಕ್ಟೇಟ್ ರೂಲ್ ಔಟರ್ ಮೋಸ್ಟ್ ಸೆಲ್ಲಲ್ಲಿ ಆಕ್ಟೇಟ್ ರೂಲ್ ಬೇಕಂತಂದರೆ ಇನ್ನೆಷ್ಟು ಬೇಕು 2 ಎಲೆಕ್ಟ್ರಾನ್ಸ್ ಬೇಕು. ಆವಾಗ ಸಲ್ಫರ್ಗೆ ಇಲ್ಲಿ ಏನಂತ ಬರಿಬೋದು 2-. ಅದೇ ಥರ ಪಾಸ್ಪೈಡ್ಗೇನು ಆಟಮಿಕ್ ನಂಬರು 15. ಪಾಸ್ಪರಸ್ಗೆ 15. ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 8, 2, 5. ಆವಾಗ ಇದಕ್ಕೆ ನಾವೇನಂತ ಬರಿತೀವಿ P3-. ಅದೇ ಥರ ಫ್ಲೋರೈಡ್ಗೆ ಎಷ್ಟು ಆಟಮಿಕ್ ನಂಬರು 9. ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2, 7. ಆವಾಗ ಇದಕ್ಕೆ ಏನಂತ ಬರಿತೀವಿ F. ಇದಕ್ಕೆ 1 ಇರುತ್ತಲ್ವ, ಅದಕ್ಕೆ ಸಿಂಗಲ್ 1 ವೇಲೆನ್ಸಿ ಎಲೆಕ್ಟ್ರಾನ್. ಇದು ಯಾವುದಕ್ಕಿದು IDE, ಯಾವುದು ಆಕ್ಸೈಡ್, ನೈಟ್ರೈಡ್, ಸಲ್ಫೈಡ್, ಪಾಸ್ಪೈಡ್ ಆ್ಯಂಡ್ ಫ್ಲೋರೈಡ್. ಈ ಥರದಕ್ಕೆ ಈ ಥರ ಬರಿಬೇಕಾಗುತ್ತೆ. ನೆಕ್ಸ್ಟ್ ATE, ಕಾರ್ಬೋನೇಟ್, ಪಾಸ್ಪೇಟ್, ನೈಟ್ರೇಟ್. ಈ ಥರದಕ್ಕೆ ಯಾವ ಥರ ಬರಬೇಕಂದ್ರೆ ಇಲ್ಲಿ E ಅಂತಂದರೆ ಏನು ಎಲಿಮೆಂಟ್, ಇಲ್ಲಿ ಕಾರ್ಬೋನೇಟ್ ಇದೆಯಲ್ವ ಅದಕ್ಕೆ ಆಕ್ಸಿಜನ್ ಇರುತ್ತೆ. ಅದಕ್ಕೆ 3 ಅಂತಂದರೆ ಬಿಲೋ 10 ಇರೋದಕ್ಕೆ 3 ಆಕ್ಸಿಜನ್ ಆಟಮ್ಸ್ನ ಬರಿಬೇಕು. ಎಬೋ 10 ಇರೋದಕ್ಕೆ 4 ಆಕ್ಸಿಜನ್ ಆಟಮ್ಸ್ನ ಬರಿಬೇಕಾಗುತ್ತೆ. ಒಂದು ಬರೆದು ತೋರಿಸ್ತೀನಿ. ಇದು ಬಂದುಬಿಟ್ಟು ನಿಮ್ಗೆ ಗೊತ್ತಿದೆ ಏನು ವೇಲೆನ್ಸಿ. ಇದಕ್ಕೆ 8ಇಂದ ಆಟಮಿಕ್ ನಂಬರ್ನ ಮೈನಸ್ ಮಾಡಬೇಕು. ಆಟಮಿಕ್ ನಂಬರ್ Z ಅಂದರೆ ಏನು, Z ಅಂದರೆ ಆಟಮಿಕ್ ನಂಬರ್. ಬಿಲೋ 10 ಇರೋದಕ್ಕೆ 8ಇಂದ ಆಟಮಿಕ್ ನಂಬರ್ನ ಮೈನಸ್ ಮಾಡಬೇಕು. ಎಬೋ 10 ಇರೋದಕ್ಕೆ 18- ಆಟಮಿಕ್ ನಂಬರ್ ಆಫ್ ದ ಎಲಿಮೆಂಟ್. ಇದಕ್ಕೆ ಕಾರ್ಬೋನೇಟ್ಗೆ ಕಾರ್ಬನ್ಗೆ ಆಟಮಿಕ್ ನಂಬರ್ ಎಷ್ಟು 6, ಹೌದಲ್ವಾ? ನೋಡಿ ಫಸ್ಟ್ ಕಾರ್ಬನ್ ಬರ್ಕೊಂಡಿದ್ವಿ. ಕಾರ್ಬೋನೇಟ್ ಇರೋದ್ರಿಂದ O ಬರೀತೀವಿ. ಆಗ 6 ಅನ್ನೋದೇನೋ ಬಿಲೋ 10 ಅಲ್ಲ, ಬಿಲೋ 10 ಇದ್ದರೆ ಏನು ಬರೀಬೇಕು 3 ಬರೀಬೇಕು. ಆಕ್ಸಿಜನ್ ಆಟಮ್ಸ್ ಎಷ್ಟಿರ್ತವೆ 3. ಆವಾಗ 8- ಆಟಮಿಕ್ ನಂಬರ್ ಆಫ್ ಕಾರ್ಬನ್ 6. 8 - 6 ಎಷ್ಟಾಗುತ್ತೆ 2- ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟು ಪಾಸ್ಪರಸ್ಗೆ ಎಷ್ಟು ಆಟಮಿಕ್ ನಂಬರು 15, ಹೌದಲ್ವಾ? ಆವಾಗ PO ಇದು 15 ಅಲ್ವಾ, ಅದಕ್ಕೆ ಎಬೋ 10 ಇರೋದ್ರಿಂದ ಇದಕ್ಕೆ ಎಷ್ಟಿರ್ತವೆ ಆಕ್ಸಿಜನ್ ಆಟಮ್ಸು 4 ಇರ್ತವೆ, PO4. ಮತ್ತು 18- ಇದು 18 ನಿಯರ್ ಇರುತ್ತಲ್ವ 15ಗೆ, ಅದಕ್ಕೆ ಎಷ್ಟಿರುತ್ತೆ 18- 15 ಆಗ ಎಷ್ಟಾಗುತ್ತೆ 3-. ಅದೇ ಥರ ನೈಟ್ರೇಟ್. ಅದೇ ಥರ ನೈಟ್ರೋಜನ್ದು ಆಟಮಿಕ್ ನಂಬರ್ ಎಷ್ಟು 7, ಹೌದಲ್ವಾ 7. ಆವಾಗ ಇದಕ್ಕೆ ನಿಯರ್ ಯಾವುದಿದೆ 8 ಇದೆ. ಆವಾಗ 7 - 8 N
ಓ ಬಿಲೋ 10 ಇರೋದ್ರಿಂದ ಎಷ್ಟು ಬರ್ಕೊಳ್ತೀವಿ 3 ಬರ್ಕೊಳ್ತೀವಿ. ಆವಾಗ -1 ಇರುತ್ತೆ. 8 ಮೈನಸ್ ಆಟಮಿಕ್ ನಂಬರ್ ಆಫ್ ನೈಟ್ರೋಜನ್ 7. ಅದೇ ರೀತಿ ನೆಕ್ಸ್ಟು ಸಲ್ಫೇಟ್. ಇದನ್ನು ನೀವೇ ಬರೆದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ITE. ಇದಕ್ಕೆ ನೈಟ್ರೈಟ್, ಎಕ್ಸಾಂಪಲ್ ನೈಟ್ರೈಟ್, ಸಲ್ಫೈಟ್, ಪಾಸ್ಪೇಟ್, ಈ ಥರದಕ್ಕೆ ಯಾವ ಥರ ಬರಿಬೋದು. ಇ ಅಂತಂದರೆ ಗೊತ್ತಲ್ಲ ಏನು, ಎಲಿಮೆಂಟ್. ಓ ಅಂತಂದರೆ ಆಕ್ಸಿಜನ್. ಆ್ಯಂಡ್ ಬಿಲೋ 10 ಇರೋದಕ್ಕೆ ನಾವು 2 ಆಕ್ಸಿಜನ್ ಆಟಮ್ಸ್ ಬರ್ಕೊಳ್ತೀವಿ. ಎಬೋ 10 ಇರೋದಕ್ಕೆ ಆಕ್ಸಿಜನ್ ಆಟಮ್ಸ್ ಎಷ್ಟು ಬರ್ಕೊಳ್ತೀವಿ 3 ಬರ್ಕೊಳ್ತೀವಿ. ಸೇಮ್ ಅದೇ ಥರ ಇದಕ್ಕೂ ಅಷ್ಟೇ. ನೈಟ್ರೋಜನ್ ಆಟಮಿಕ್ ನಂಬರ್ ಎಷ್ಟು 7, ಹೌದಲ್ವಾ. ಎನ್ ಇದು ಬಿಲೋ 10 ಇರೋದ್ರಿಂದ ಆಕ್ಸಿಜನ್ ಆಟಮ್ಸ್ ಎಷ್ಟಿರ್ತವೆ 2, ಹೌದಲ್ವಾ. ನೆಕ್ಸ್ಟು ಇದಕ್ಕೆ ನಿಯರ್, ಸೇಮ್ ಅದೇ ಥರ. ನಿಯರ್ ಯಾವುದಿರುತ್ತೆ 7ಗೆ ನಿಯರ್ 8 ಇದೆಯಾ, 8ಗೆ ನಿಯರ್ 7 ಇದೆಯಲ್ವ ಆಟಮಿಕ್ ನಂಬರು, ಅದಕ್ಕೆ -Z. ಅದೇ ಥರ 18ಗೆ ಎಬೋ 10 ಇರೋದಕ್ಕೆ ಆಟಮಿಕ್ ನಂಬರು ಮೈನಸ್ ಆಟಮಿಕ್ ನಂಬರ್ ಬರ್ಕೊಳ್ಬೇಕಾಗುತ್ತೆ. ಇವಾಗ ಎಷ್ಟು ಬರೀಬೋದು ಇಲ್ಲಿ -1 ಇರುತ್ತೆ. ಸಲ್ಫೇಟ್, ಆಟಮಿಕ್ ನಂಬರ್ ಆಫ್ ಸಲ್ಫರ್ ಎಷ್ಟು 16, ಹೌದಲ್ವಾ. ನಿಯರ್ ಯಾವುದಿದೆ ಇಲ್ಲಿ 18 ಇದೆ. ಸಲ್ಫರ್ ಇಲ್ಲಿ ಎಬೋ 10 ಇರೋದ್ರಿಂದ ಎಸ್ ಸಲ್ಫರ್, ಆಕ್ಸಿಜನ್. ಎಬೋ 10 ಇರೋದ್ರಿಂದ ಎಷ್ಟಿರ್ತವೆ ಆಕ್ಸಿಜನ್ ಆಟಮ್ಸ್ 3. ಆ್ಯಂಡ್ ಎಷ್ಟು -18 - 16, 16 - 18 2 ಮೈನಸ್, ಕರೆಕ್ಟ್ ಅಲ್ವಾ. ಅದೇ ಥರ ಪಾಸ್ಪೇಟ್, ಇದಕ್ಕೆ ಬರೆದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. If you like this video, please subscribe and like this video. Thank you.